ಈಗಿನ IT ಜನರೇಷನ್ಸ್ ಅಲ್ಲಿ ವಿಟಮಿನ್ B12 ಅನ್ನೋದು ಡಿಫಿಷಿಯನ್ಸಿ ತುಂಬಾ ಕೇಳ್ಪಡ್ತಾ ಇದ್ದೀನಿ. ಈ ವಿಟಮಿನ್ B12 ಡಿಫಿಷಿಯನ್ಸಿ ಅಂದ್ರೆ ಏನು, ಇದರಿಂದ ಏನಾಗತ್ತೆ, ಪ್ರಾಬ್ಲಮ್ಸ್ ಏನೇನು ಬರ್ಬೋದು? ಮೋರ್ ಕಾಮನ್ ಇನ್ ದ ಕರೆಂಟ್ ಜನರೇಷನ್, ಅಫ್ಕೋರ್ಸ್ ಎಲ್ಡರ್ಲಿ ಅಂದ್ರೆ ಒಂದು ಏಜ್ ಆಗ್ತಾ ಬರ್ತಿದ್ದಂಗೂ B12 ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಒಂದು ಏಜ್ ಆದ್ಮೇಲೆ B12 ಡಿಫಿಷಿಯನ್ಸಿ ಇಸ್ ಮೋರ್ ಕಾಮನ್ ಕಂಪೇರ್ಡ್ ಟು ಯಂಗರ್ ಪೀಪಲ್. ಬಟ್ ಈಗ ನಾವು ಈವನ್ 20-year-old ಅಥವಾ 30s ಅಥವಾ 40s ಅಲ್ಲಿ ಕೂಡ ವಿ ಸಿ ಸಿವಿಯರ್ B12 ಡಿಫಿಷಿಯನ್ಸಿ. ಯಾಕೆ? ನಾವು ವಿ ಆರ್ ನಾಟ್ ಪೇಯಿಂಗ್ ಆಸ್ ಮಚ್ ಅಟೆನ್ಷನ್ ಟು ವಾಟ್ ವಿ ಆರ್ ಕನ್ಸ್ಯೂಮಿಂಗ್. ಅಂದರೆ ನಾವು ಕರೆಕ್ಟ್ ಅಮೌಂಟಲ್ಲಿ, ಇವಾಗ ನಾನು ಪ್ರತಿ ಊಟಕ್ಕೂ ಮೊಸರು ತಗೋತಾ ಇದ್ದೀನ, ಅಥವಾ ಪನೀರ್ ತಿಂತಾ ಇದ್ದೀನ, ಅಥವಾ ಡೈರಿ ಸೋರ್ಸಸ್ ತಗೋತಾ ಇದ್ದೀನ. ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ B12 ಇಸ್ ಅನ್ ಅನಿಮಲ್ ಬೇಸ್ಡ್ ವೈಟಮಿನ್ ಅಂತ ಏನು ಹೇಳ್ತೀವಿ, ಅನಿಮಲ್ ಪ್ರಾಡಕ್ಟ್ ಬೇಸ್ಡ್. ಸೊ ಒಂದೇ ಹಾಲು ಇಲ್ಲ ಮೊಸರು ಇಲ್ಲ ಪನ್ನೀರ್ ಇಲ್ಲ ತುಪ್ಪ, ಸೊ ಅದೆಲ್ಲ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟೀಸಲ್ಲಿ ಜಾಸ್ತಿ ಅಟೆನ್ಷನ್ ಕೊಟ್ಟು ಮುಂಚೆ ಅವರು ತಗೊಳ್ತಾ ಇದ್ರು. ಈ ನಡುವೆ ವಿ ಟೇಕ್ ಅ ಲಾಟ್ ಆಫ್ ಔಟ್ಸೈಡ್ ಫುಡ್. ಸೊ ಕರೆಂಟ್ ಜನರೇಷನ್ ಹೊರಗಡೆಯಿಂದ ಆರ್ಡರ್ ಮಾಡ್ತಾರೆ, ಹೋಟೆಲಿಂದ ಆರ್ಡರ್ ಮಾಡ್ತಾರೆ. ಅದರಲ್ಲಿ ಆಲ್ ದೀಸ್ ಥಿಂಗ್ಸ್ ನ್ಯೂಟ್ರಿಷನ್ ವಿಲ್ ಬಿ ಮಿಸ್ಸಿಂಗ್. ಸೊ ದಟ್ ಈಸ್ ಒನ್ ಮೇಜರ್ ರೀಸನ್. ಎರಡನೇ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಇನ್ಕ್ರೀಸ್ ದ ಯೂಸ್ ಆಫ್ ಆಂಟಿಬಯೋಟಿಕ್. ಸೊ ವಿಟಮಿನ್ B12 ಅಬ್ಸಾರ್ಪ್ಷನ್ಗೆ ನಮ್ಮ ಹೊಟ್ಟೆಯಲ್ಲಿರೋ ಮೈಕ್ರೋಬಯೋಮ್ ಆರ್ ಗಟ್ ಬ್ಯಾಕ್ಟೀರಿಯಾ ಕೂಡ ಇಂಪಾರ್ಟೆಂಟ್. ಸೊ ಆ ಗಟ್ ಬ್ಯಾಕ್ಟೀರಿಯಾನ ನಾವು ತುಂಬ ಆಂಟಿಬಯೋಟಿಕ್ಸ್ ತಗೊಂಡು ಆ ಗಟ್ ಬ್ಯಾಕ್ಟೀರಿಯಾನ ನಾಶ ಮಾಡಿದರೆ ಕೂಡ ವಿಟಮಿನ್ B12 ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಸೊ ದೀಸ್ ಆರ್ ದ ಟೂ ಮೇಜರ್ ಫ್ಯಾಕ್ಟರ್ಸ್.